ಈ ರೀತಿಯಾಗಿ ಮಾಡಿ ನೋಡಿ ಚಿಕನ್ ಸುಕ್ಕ ಸೈಡ್ ಡಿಶ್ ಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ಇದಕ್ಕೋಸ್ಕರ ಧನಿಯಾ ಕಾಳು, ಒಣ ಮೆಣಸಿನ್ಕಾಯಿ, ಮೆಂತ್ಯಕಾಳು, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಹಾಕ್ಕೊಳ್ಳಿ. ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಇದು ತಣ್ಣಗಾಗೋಷ್ಟರಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಳ್ಳಿ, ಕಾಯಿ ತುರಿ ತೊಗೊಳ್ಳಿ. ಇದಕ್ಕೆ ಒಣ ಕೊಬ್ಬರಿ ತೊಗೋಬೇಡಿ. ಇದೊಂದು ಸತ ನಾವು ಕೆಂಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಆಯಿಲ್ ಬಿಟ್ಕೊಳ್ಳುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ. ಅದೊಂದು ಸತ ನಾನು ಇದರಲ್ಲೆಲ್ಲ ಹಾಕ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಫೈನ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಇವಾಗ ಚಿಕನ್ಗೋಸ್ಕರ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದ ಮೇಲೆ ಇನ್ನೊಂದು ಚಿಕ್ಕದು ಈರುಳ್ಳಿನ ಫ್ರೈಗೋಸ್ಕರ ಹಾಕ್ಕೊಳ್ತೀನಿ. ಅದಕ್ಕೆ ಚೆನ್ನಾಗಿ ಕೆಂಪಗಾಗಲಿ ಈರುಳ್ಳಿ. ಅದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ, ಖಾರ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಬಿಟ್ಕೊಂಡ್ಮೇಲೆ ನಾವು ತೊಗೊಂಡಂಥ ಚಿಕನ್ನ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ನೀರಿನ ಅಂಶ ಬಿಟ್ಟು ಎಣ್ಣೆಲಿ ಫ್ರೈ ಆದ ನಂತರ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮುಚ್ಚಿಟ್ಬಿಡಿ. ಇದು ಬೇಗ ಕುದಿಯುತ್ತೆ ಚಿಕನ್ನು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಸತ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ಗ್ರೇವಿ ಎಲ್ಲ ಫುಲ್ ತಿಕ್ಕಾಗಿ ಆಗಬೇಕು, ಫ್ರೈ ಥರ. ಈ ಥರ ಆಗಿದ್ರೆ ಸಾಕು. ಚಿಕನ್ ಸತ ಕುದ್ದಿದೆ. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಆಮೇಲೆ ನೋಡಿ ಸೈಡ್ ಡಿಶ್ಶಾಗಿ ಎಷ್ಟು ಚೆನ್ನಾಗಿದೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.